ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BMTC ನಡೆಸಿರುವಂತಹ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ನಿಂತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಪ್ಪ ಅಂತಂದರೆ ನಮ್ಮ ಮುಂದೆ ಬರುವಂಥ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಮತ್ತು ಗೌರ್ಮೆಂಟ್ನಿಂದ ನೋಟಿಫಿಕೇಶನ್ ಆಗುವಷ್ಟರಲ್ಲಿ ನಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತು ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಬರೆದಿದ್ದಾರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ನಿಂತಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಸಂಸ್ಥೆ ವೆಬ್ಸೈಟ್ www.mybmtckarnataka.government.in ಈ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈ ವೆಬ್ಸೈಟ್ನಲ್ಲಿ ಕೂಡ ಅದು ಬರ್ತೈತೆ ನೋಡ್ರಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿಯವರು ಕೊನೆಯ ಅಭ್ಯರ್ಥಿಯ ಶೇಕಡಾವಾರು ಕಟ್-ಆಫ್ ಅಂಕಗಳು ಈ ರೀತಿ ಕಟ್-ಆಫ್ ಅಂಕಗಳು ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ಪರಿಶಿಷ್ಟ ಜಾತಿಯವರಿಗೆ ಶೇಕಡಾ 8 ನಿಂತೈತಪ್ಪ ಅಂತಂದ್ರೆ 54.86 ನಿಂತೈತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳೆಯರಿಗೆ 35.19 ಇಷ್ಟು ನಿಂತೈತಿ. ಅದೇ ಗ್ರಾಮೀಣ ವರ್ಗದ ಅಭ್ಯರ್ಥಿಗಳಿಗೆ 57.05% ನಿಂತೈತಿ. ಅದೇ ರೀತಿಯಾಗಿ ಕನ್ನಡದವರಿಗೆ 60.96 ನಿಂತೈತಿ. ಯೋಜನಾ ನಿರಾಶ್ರಿತ ವರ್ಗದವರಿಗೆ 56.77 ಈ ರೀತಿಯಾಗಿ ಕಟ್-ಆಫ್ ನಿಂತಿದೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದವರಿಗೆ ನೋಡ್ಬೋದು, ಇಲ್ಲಿ ನೋಡ್ಬೋದು ಶೇಕಡಾ 58.86 ಇಷ್ಟು ಕಟ್-ಆಫ್ ನಿಂತಿದೆ. ಅದೇ ರೀತಿಯಾಗಿ ಮಹಿಳಾ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು 40.03. ಅದೇ ರೀತಿಯಾಗಿ ಗ್ರಾಮೀಣ ವರ್ಗದ ಅಭ್ಯರ್ಥಿಗಳಿಗೆ 58.07 ಮತ್ತು ಇಲ್ಲಿ ಕನ್ನಡ ವರ್ಗದವರಿಗೆ ಇಲ್ಲಿ ನೋಡ್ಬೋದು 67.13 ಈ ರೀತಿಯಾಗಿ ಕಟ್-ಆಫ್ ನಿಂತಿದೆ. ಮತ್ತು ಇದರ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೆ, ಅಲ್ಲಿ ನೋಡ್ಕೋಬೋದು. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ನೋಡ್ಬೋದು. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 58.02 ನಿಂತೈತಿ. ಅದೇ ರೀತಿಯಾಗಿ ಮಹಿಳಾ ವರ್ಗದವರಿಗೆ 42.79. ಅದೇ ರೀತಿಯಾಗಿ ಗ್ರಾಮೀಣ ವರ್ಗದವರಿಗೆ 59.48 ಈ ರೀತಿಯಾಗಿ ಕಟ್-ಆಫ್ ನಿಂತಿದೆ. ಮತ್ತು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಚಾನಲ್ ವತಿಯಿಂದ ಅವರಿಗೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಇಲ್ಲಿ ನೋಡ್ಬೋದು 2A ವರ್ಗದವ್ರಿಗೆ ನೋಡ್ಬೋದು, ಇಲ್ಲಿ ನೋಡ್ಬೋದು ಶೇಕಡಾ ನೋಡ್ಬೋದು 58.47. ಅದೇ ರೀತಿಯಾಗಿ ಮಹಿಳಾ ವರ್ಗದವರಿಗೆ 45.03%. ಅದೇ ರೀತಿಯಾಗಿ ಗ್ರಾಮೀಣ ವರ್ಗದವರಿಗೆ 60.02 ಮತ್ತು ಕನ್ನಡದವರಿಗೆ 62.17. ಅದೇ ರೀತಿಯಾಗಿ ನಿರಾಶ್ರಿತವರಿಗೆ 56.13 ಈ ರೀತಿಯಾಗಿ ಕಟ್-ಆಫ್ ಕೂಡ ಕೊಟ್ಟಿದ್ದಾರೆ. ಅವರು ಪೂರ ಸಂಪೂರ್ಣವಾಗಿ ತಿಳಿಸಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು, ಇಲ್ಲಿ ನೋಡ್ಬೋದು 2Bದವರಿಗೆ ನೋಡ್ಬೋದು ಸಾಮಾನ್ಯ ವರ್ಗದವರ ಕಟ್-ಆಫ್ ನೋಡ್ಬೋದು 55.15. ಮಹಿಳಾ ವರ್ಗದವ್ರದ್ದು ನೋಡ್ಬೋದು 31.34 ಮತ್ತು ಗ್ರಾಮೀಣದವ್ರಿಗೆ ನೋಡ್ಬೋದು 57.94. ಅದೇ ರೀತಿಯಾಗಿ 3A ಕ್ಯಾಟಗರಿ ನೋಡ್ಬೋದು 45.32 ಸಾಮಾನ್ಯ ವರ್ಗದವ್ರದ್ದು. ಅದೇ ರೀತಿಯಾಗಿ ಮಹಿಳಾ ವರ್ಗದವ್ರು ನೋಡ್ಬೋದು 43.77. ಅದೇ ರೀತಿ ಗ್ರಾಮೀಣ ವರ್ಗದ ನೋಡ್ಬೋದು 54.003. ಅದೇ ರೀತಿಯಾಗಿ ಕನ್ನಡದವ್ರು ನೋಡ್ಬೋದು 70.44. ಅದೇ ರೀತಿಯಾಗಿ 3A ಸಾಮಾನ್ಯ ವರ್ಗದವ್ರಿಗೀಗ ಇದು ಮ್ಯಾಗಿಂದ ಹಿಂಬಾಯ್ಕೆಯವರಿಗಿದೆ. ಇಲ್ಲಿ ನೋಡ್ಬೋದು ಶೇಕಡಾ ಕೊಟ್ಟಿದ್ದಾರೆ ನೋಡ್ಬೋದು. ಸಾಮಾನ್ಯ ವರ್ಗದವರಿಗೆ 42.11. ಇಲ್ಲಿ ನೋಡ್ಬೋದು ಗ್ರಾಮೀಣ ವರ್ಗದವರಿಗೆ 45.060. ಅದೇ ರೀತಿಯಾಗಿ ಮುಂದೆ ನೋಡ್ಬೋದು, ಇಲ್ಲಿ 3B ಕ್ಯಾಟಗರಿ ನೋಡ್ಬೋದು ಸಾಮಾನ್ಯ ವರ್ಗದವರಿಗೆ 57.00. ಅದೇ ರೀತಿಯಾಗಿ ಮಹಿಳಾ ವರ್ಗದವರಿಗೆ 41.72. ಇಲ್ಲಿ ನೋಡ್ಬೋದು ಗ್ರಾಮೀಣ ವರ್ಗದವರಿಗೆ 51.17 ಈ ರೀತಿ ಇದೆ. ಇಲ್ಲಿ ನೋಡ್ಬೋದು ಅದೇ ರೀತಿ ಮುಂದೆ ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೆ, ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಅದರ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದವರಿಗೆ ಶೇಕಡಾ ನೋಡ್ಬೋದು ಇಲ್ಲಿ 62.23. ಇಲ್ಲಿ ಅದೇ ರೀತಿಯಾಗಿ ಮಹಿಳೆದು ನೋಡ್ಬೋದು 48.42.
49. ಅದೇ ರೀತಿಯಾಗಿ ಗ್ರಾಮೀಣ ವರ್ಗದವ್ರದ್ದು ನೋಡ್ಬೋದು ಇಲ್ಲಿ 65.06. ಅದೇ ರೀತಿ ಕನ್ನಡ ವರ್ಗದವ್ರದ್ದು ನೋಡ್ಬೋದು ಇಲ್ಲಿ 73.31. ಅದೇ ರೀತಿಯಾಗಿ ನಿರಾಶ್ರಿತ ವರ್ಗದವ್ರದ್ದು 57.47. ಈ ರೀತಿಯಾಗಿ BMTCಯ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಇಟ್ಟು ಕಷ್ಟಪ್ಪ ಅಂತೇಳಿ. ಇದು HK ಲಿಸ್ಟ್ ಆಗಿರ್ತದೆ. NHK ಲಿಸ್ಟ್ ವಿಡಿಯೋ ಬಿಟ್ಟಾರಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಇಲ್ಲಿ ನೋಡ್ಬೋದು ನಿಮಗೆ ಏನಾದರೂ ಇದರಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿದ್ದರೆ ಮತ್ತು ಯಾರ್ಯಾರೆಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಸಂಭಾವನೆ ಆಯ್ಕೆ ಪಟ್ಟಿಯಲ್ಲಿ ಗುಂಪುವಾರು ಅಥವಾ ಶೇಕಡಾವಾರು ಅಂಕಗಳಿಗಿಂತ ಹೆಚ್ಚಿನ ಅಂಕ ಗಳಿಸಿದ್ದಾಗ್ಯೂ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದ ಅಭ್ಯರ್ಥಿಗಳು ಸಂಬಂಧಪಟ್ಟ ಮೂಲ ದಾಖಲಾತಿಗಳೊಂದಿಗೆ ನಿಮಗೆ ಏನಾದರೂ ಅಂಕಗಳು ಕಡಿಮೆ ಹೆಚ್ಚಿದ್ದು ಮತ್ತು ಇದರಲ್ಲಿ ಬಂದಿದ್ದಿಲ್ಲ ಅಂದರೆ ಅವರು ಅದು ಆಯ್ಕೆ ಪಟ್ಟಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೆ ಸೆಲೆಕ್ಟ್ ಆಗಿದ್ದೆ, ಅಲ್ಲಿ ನೀವು ಹೋಗಿ ನೋಡ್ಕೋಬೋದು. ಆ ಆಯ್ಕೆ ಪಟ್ಟಿಯಲ್ಲಿ ನೀವು ಇದ್ದಿದ್ದಿಲ್ಲ ಅಂದರೆ ನೀವು ಅದನ್ನ ದಾಖಲಾತಿಗಳೊಂದಿಗೆ ಅಧ್ಯಕ್ಷರ ಆಯ್ಕೆ ಸಮಿತಿ BMTC ಸಂಸ್ಥೆ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರಿಗೆ ಹೋಗಿ ನೀವು ಅಲ್ಲಿ ಚೆಕ್ ಮಾಡಿಸ್ಬೋದು. ಇಲ್ಲಿ ನೋಡ್ಬೋದು ದಿನಾಂಕ ಕೂಡ ಕೊಟ್ಟಿದ್ದಾರೆ 14/10/2024 17:30 ಅಂದರೆ 5:30 ಒಳಗಾಗಿ ನೀವು ಅಲ್ಲಿ ಹೋಗ್ಬೇಕು. ಹೋಗಿ ನೀವು ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ತೊಗೊಂಡು ಹೋಗಿ ಅವರಿಗೆ ಭೇಟಿ ಆಗಬೇಕು ಮತ್ತು ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅಲ್ಲಿ ಬಗೆಹರಿಸಲಾಗುತ್ತದೆ. ಇಲ್ಲಿ ನೋಡ್ಬೋದು 14/10/2024 ನಂತರ ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಇಷ್ಟರಲ್ಲಿ ನೀವು ಹೋಗಬೇಕು. ಇದನ್ನು ದಾಟಿ ನೀವು 15ನೇ ತಾರೀಕು ಹೋದರೂ ಕೂಡ ನಿಮ್ಮನ್ನು ಯಾವುದಾದ್ರು ಆಕ್ಷೇಪಣೆಗಳು ಅವರು ಯಾವುದೇ ರೀತಿಯಾಗಿ ಪರಿಗಣಿಸಲು ಅಂತ ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿಯಾಗಿ ನೀವು ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.